ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ಇವತ್ತ 4th ಡೇ ನೋಡ್ರಿ. ಇವತ್ತೇನು ರೋಟಿನೇ ಇತ್ತಪ್ಪ ನಂದು ಅಂತಂದ್ರೆ ಲಘು ಎದ್ದಾರ್ರಿ. ಇವತ್ತು ಅವ್ರಿಗೆ ಬಾಕ್ಸ್ ಮಾಡಿ ಕಟ್ತೀನಿ, ಲಂಚ್ ಬಾಕ್ಸ್ ತೋರಿಸ್ತೀನಿ ಏನು ರೆಸಿಪಿ ಮಾಡತ್ತೀನಿ ಅಂತಂದು. ಆ್ಯಕ್ಚುಲಿ ಶಾರ್ಟ್ ವಿಡಿಯೋದಾಗ ತೋರಿಸ್ತೀನಿ ಅದನ್ನು. ಇವಾಗ ಹಂಗೆ ಏನೇನು ರೆಡಿ ಮಾಡ್ಕೊಳತ್ತೀನಿ, ಏನು ಮಾಡತ್ತೀನಿ ಆ್ಯಕ್ಚುಲಿ ಅಂತಂದು ತೋರಿಸ್ತೀನಿ. ರೈಸ್ ಮಾಡಿ ಇಟ್ಟು ನೋಡ್ರಿ. ಇಲ್ಲೇ ಪಾಲಕ್ ತೊಳೆದಿಟ್ಕೊಂಡೀನಿ, ಇಲ್ಲೇ ಆನಿಯನ್ ಹೆಚ್ಚಿಟ್ಕೊಂಡೀನಿ ನೋಡ್ರಿ. ಅಮ್ಮು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಡು ಚಿನ್ನಿ, ಹಿಂಗೆ ಮಾಡಿ, ಹಿಂಗೆ ಪಾಪ ಮಾಡಿ ಹಿಂಗೆ ಮಾಡು. ಗುಡ್ ಮಾರ್ನಿಂಗ್ ಮಾಡು. ಆಕೆ ಸ್ವಲ್ಪ ಡೇಟ್ಸ್ ತಿನ್ನಕತ್ತಾಳ, ಚಿನ್ನಿ ತೆಗೆದು ಕೊಡಕತ್ತ. ಚಿನ್ನಿ ಹಾಯ್ ಮಾಡು. ಅಲ್ಲೇ ಶ್ರೇಯಾ ಆಡಾಕತ್ತಾನ ನೋಡ್ರಿ. ನಿಖಿಲ್ ಸ್ನಾನಕ್ಕೆ ಹೋಗ್ಯಾನ. ಶ್ರೇಯಸ್ ಕುಮಾರ್ ಹಾಯ್. ಹಾಂ ಚಲೋ ಲಂಚ್ ಪ್ರಿಪೇರ್ ಮಾಡೋಣ. ಟೈಮ್ ಭಾಳ ಇಲ್ಲ. ಆಮೇಲೆ ಒಂದು ಟಿಫಿನ್ ಏನರ ಪ್ರಿಪೇರ್ ಮಾಡ್ತೀನಿ ನೋಡೋಣ. ಅವಲಕ್ಕಿ ಆದ್ರೆ ಅವಲಕ್ಕಿ ಮಾಡ್ತೀನಿ, ಆದ್ರೆ ತಾಲಿಪಟ್ಟಿ ಮಾಡ್ಬೇಕಂತ ಐತಿ. ನೋಡೋಣ ಟೈಮ್ ಸಿಕ್ಕರೆ ಮಾಡ್ತೀನಿ. ಪಾಲಕ್ ತೊಳ್ಕೊಂಡು ಇಟ್ಕೊಂಡೀನಿ, ತೋರಿಸ್ತೀನಿ. ರೆಸಿಪಿ ಅಂತೂ ಶಾರ್ಟ್ ವಿಡಿಯೋದಾಗ ಹಾಕಿರ್ತೀನಿ, ಚೆಕ್ಔಟ್ ಮಾಡಿರಿ. ಬಾಕ್ಸ್ ಅಂತೂ ಕಟ್ಟಿದೆ ನೋಡ್ರಿ, ಮಸ್ತ್ ಆಗೈತೆ ಪಾಲಕ್ ರೈಸ್ ಅಂತೂ. ಶಾರ್ಟ್ ವಿಡಿಯೋದಾಗ ಹಾಕಿರ್ತೀನಿ, ಚೆಕ್ಔಟ್ ಮಾಡಿರಿ. ಮಸ್ತ್ ರೆಸಿಪಿ ಐತಿ, ನೀವು ಮನ್ಯಾಗ ಟ್ರೈ ಮಾಡಿರಿ. ಲಂಚ್ ಬಾಕ್ಸ್ಗೆ ಕಟ್ರಿ, ಈಸಿ ಆಕೈತಿ. ಲಂಚ್ಗೆ ಆಗಲಿ, ಬ್ರೇಕ್ಫಾಸ್ಟಿಗೆ ಮತ್ತು ಡಿನ್ನರಿಗೂ ಮಾಡ್ಕೋಬೋದು. ಅಷ್ಟು ಚಲೋ ಆಗೈತೆ ರೈಸ್ ಅಂತೂ. ಹುಡುಗರೆಲ್ಲ ನಾಷ್ಟ ಮಾಡತ್ತಾರೆ. ಈಗ ಸ್ಕೂಲಿಗೆ ರೆಡಿ ಆಗ್ಯಾರ. ಪಾಪು ನೀನು ಹಾಕಿ ಸ್ಕೂಲಿಗೆ. ಚಿನಿ ಸ್ಕೂಲಿಗೆ ಹೋಕ್ಕಿ ಅಮ್ಮ. ನೋಡ್ರಿಲ್ಲೆಲ್ಲ ಹೆಂಗೆ ಕಡಿವೆ ಅವಲಕ್ಕಿ ಮಾಡಿದ್ದೆ ನಾಷ್ಟಾಕ. ನಾಷ್ಟ ಮಾಡತ್ತಾರೆ ಎಲ್ಲರೂ. ಚಿನ್ನಿಗೆ ಜಡೆ ಹಾಕಾಕತ್ತೀನಿ ನೋಡ್ರಿ. ಆ್ಯಕ್ಚುಲಿ ನಮ್ಮ ಚೈಲ್ಡ್ಹುಡ್ಡ ನೆನಪಾಕೈತೆ ನನಗಂತೂ. ನಾನು ಹಿಂಗೆ ಜಡೆ ಹಾಕ್ಕೊಂಡು ಸ್ಕೂಲಿಗೆ ಹಾಕಿದ್ದೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ಹಂಗೆ ಅನಿಸುತ್ತೆ. 2 ಜಡೆ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗೋದು. ಆಮೇಲೆ ಈ ಥರ ಬಾಕ್ಸ್ ಕಟ್ಕೊಂಡು ಹೋಗ್ತಿದ್ವಿ. ಅಮ್ಮು ಯಾವಾಗ ಬರ್ತೈತೆ ಏನು? ಇನ್ನು ಎಷ್ಟು ವರ್ಷ ಪಾಪು? ನೆಕ್ಸ್ಟ್ ಇಯರಿಂದ ಸ್ಕೂಲಿಗೆ ಹೋಗ್ಬೇಕು, ಹೋಗಿಲ್ಲ? ಹಾಕಿನಿಲ್ಲ ನೋಡ್ರಿಲ್ಲೇ ಇಷ್ಟು ನಿನ್ನೇನು ಹುಳ ಕಡ್ದಿತ್ತಲ್ಲ, ಇಷ್ಟು ಕೆಂಪು ಆಗ್ಬಿಟ್ಟೈತದ. ನೋಡ್ತಿರ್ಬೋದು ನೀವು. ಫುಲ್ ಇಚ್ಚಿಂಗ್ ಆಗತೈತಿ. ಎಷ್ಟು ಪಾಯ್ಸನ್ ಇರ್ತಾವ ನೋಡ್ರಿ ಹುಳುಗಳು. ಹುಡುಗರು ರೆಡಿ ಆಗ್ಯಾರ, ಶೂಸ್ ಹಾಕ್ಕೊಳತ್ತಾಳ ಚಿನ್ನಿ. ಅಮ್ಮನು ಬಿಟ್ಟು ಬರಕ್ಕೆ ಹೋಗ್ತಾಳಂತ. ಹೋಗ್ತೀಯಮ್ಮ? ಬಿಟ್ಟು ಬರ್ತೀಯಾ? ಹಿಂಗಿಗೂ ಆರಾಮಾಗೈತೆ ನೋಡ್ರಿ. ನೀನೇ ಔಷಧಿ ಹಾಕಿದ್ನೆಲ್ಲ ಇವತ್ತು ಆ್ಯಕ್ಟಿವ್ ಆಗ್ಯಾಳ. ಹಾಂ ಶೂಸ್ ಪಾಪು ಬಾಯ್. ಹುಡುಗರು ಸ್ಕೂಲಿಗೆ ಹೋದ್ರು ನೋಡ್ರಿ. ಮನೆ ಎಲ್ಲ ಖಾಲಿ ಖಾಲಿ ಬಣ ಬಣ ಅನ್ಸುತ್ತಾ. ಇಷ್ಟು ದಿನ ಗದ್ಲ ಅನ್ಸುತ್ತಾ. ನಿನ್ನೆ ಇವತ್ತು ಒಂದು ದಿನ ಅದಾರ ಅಂದ್ರೂ ಎಷ್ಟು ಇದು ಅನಿಸ್ತೈತಿ. ಫೈನ್. ಮತ್ತು ನಾಳೆ ನಾಡದ ಮತ್ತೆ ಬರ್ತಾರ. ಸಂಡೇ ಸ್ಯಾಟರ್ಡೇ ಕರ್ಸ್ಕೊತೀನಿ. ಅಮ್ಮನೂ ಡ್ರಾಪ್ ಮಾಡಕ್ಕೆ ಹೋಗ್ಯಾಳ ಅವ್ರನ್ನ. ಬಾಯ್. ಇವಾಗ ಟೈಮ್ 10:30 ಆಗೈತಿ. ಇವಾಗ ನಮ್ಮ ಮನೆಯವ್ರ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತಾರ. ಇವತ್ತು ಗುರು ಪೌರ್ಣಮ. ನಂಗೆ ರಾಯರ ಮೂರ್ತಿ ತರ್ಬೇಕಂತಂದು ಭಾಳ ಆಸೆ ಐತಿ. ಈ ಸಲ ಮಂತ್ರಾಲಯಕ್ಕೆ ಹೋದ್ರೆ ರಾಯರ ಮೂರ್ತಿ ತೊಗೊಂಬರ್ತೀನಿ. ಅಲ್ಲೇ ಊರಾಗ ತಂದು ಇಟ್ಕೊಂಡಿದ್ದೆ, ಅಲ್ಲಿಂದ ತೊಗೊಂಬರಕ್ಕೆ ನನಗೆ ಯಾಕೋ ಇದು ಅನ್ನಿಸ್ಲಿಲ್ಲ. ಈಗ ಇನ್ನೊಂದ್ಸಲಿ ಹೋದ್ರೆ ಮತ್ತೊಮ್ಮೆ ತೊಗೊಂಡು ಬರ್ತೀನಿ.
ಪೂಜೆ ಆಯ್ತು ನೋಡ್ರಿ, ಮಸ್ತ್ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ. ಇವತ್ತು ಗುರುವಾರ ಬಂದಾರ ನೋಡ್ರಿ. ಬನಾನಾ, ಆರೆಂಜ್, ಆ್ಯಪಲ್, ಮ್ಯಾಂಗೋ. ಲಾಸ್ಟ್ ಇನ್ನು ಅಕ್ಕಿ ಮ್ಯಾಂಗೋ ಕೇಳತ್ತಿದ್ಲು ಬೆಳಗ್ಗೆಯಿಂದ. ಮ್ಯಾಂಗೋ ಬೇಕು. ಏನು ಬೇಕು? ಹೆಸ್ತೀರಮ್ಮ. ಮ್ಯಾಂಗೋ ಕೇಳತ್ತಿದ್ಲು. ಒಂದೆರಡು ಅಕ್ಕಿ ಸಂಬಂಧ ಒಂದಿಷ್ಟು ಮ್ಯಾಂಗೋ ತೊಗೊಂಬಂದಾರ. ಮತ್ತು ಬನಾನಾ, ಗ್ರೇಪ್ಸ್, ಕರೆ ಗ್ರೇಪ್ಸ್ ಅದಾರ ನೋಡಿ. ಇಲ್ಲಿ ಹೆಂಗೆ ಇದು ಮಾಡ ಎಲ್ಲ ತಿಪ್ಪಿಗತೆ ಮಾಡ್ತಾರೆ. ಮತ್ತೆ ಕ್ಲೀನ್ ಮಾಡ್ತೀನಿ ರೀ ಈಗ. ಚಲೋ. ಹೆಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಏನಪ್ಪ ಅಂತಂದ್ರೆ ನನ್ನ ಫ್ರೆಂಡ್ಸ್ ಬಂದಾರ ನೋಡ್ರಿ ಮನೆಗೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪೂಜೆ ಮಾಡಿಕೊಂಡು ಧಾರವಾಡ ಕಡೆಗೆ ಹೋದ್ರೆ ನಾನು ಹೋಗ್ಬೇಕು ಆಗ್ತೀನಿ, ಬೋರ್ ಆಗುತ್ತೆ ಅಂತಂದು ಬರಲಿ ಖಾಲಿ ಇದ್ರ ಅಂತಂದು ನನ್ನ ಫ್ರೆಂಡ್ಸ್ ಇಬ್ಬರು ಬಂದಾರ. ತೋರಿಸ್ತೀನಿ ಯಾರ್ಯಾರಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅಶಿ, ಹಾಯ್. ಈಕಿ ನನ್ನ ಫ್ರೆಂಡ್ ಆಶಾ ನೋಡ್ರಿ. ಸ್ಕೂಲ್ ಫ್ರೆಂಡ್ಸ್ ಇಬ್ಬರು. ಸ್ಕೂಲ್ ಕಲತ್ವಿ, ಆಮೇಲೆ ಡಿಗ್ರಿನೂ ಕಲಿತ್ವಿ, ಆಮೇಲೆ ಡಬಲ್ ಡಿಗ್ರಿನೂ ಕಲಿತ್ಬಿಟ್ವಿ. ಅದೇ ಎಮ್.ಕಾಮನ್ನು ಕಲಿತ್ಬಿಟ್ಟು ಜೊತೆಗಿನ ಹಂಗೆ ಕ್ಲೋಸ್ ಇದ್ದೀವಿ ಇಬ್ಬರು. ಈಗ ರೀಸೆಂಟಾಗಿ ಮ್ಯಾರೇಜ್ ಆಗ್ತಕ್ಕಿದ್ದು. ಬೆಂಗ್ಳೂರಿಗೆ ಶಿಫ್ಟ್ ಆಗ್ತಾರ. ಅಷ್ಟರೊಳಗೆ ಎಲ್ಲ ಮೀಟ್ ಎಲ್ಲ ಏನೇನು ಟ್ರೀಟ್ ಅದಾವ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ಮತ್ತು ಆಮೇಲೆ ಯಾವಾಗ ಸಿಗ್ತೀವೋ ಏನೋ ಗೊತ್ತಿಲ್ಲ. ಓಕೆ, ಇನ್ನೊಬೇಕಿಂತ ತೋರಿಸ್ತೀವಿ ಬರ್ರಿ. ಹಂಗೆ ಹಾಯ್ ಸುಪ್ರಿ. ಹಾಯ್. ಈಕಿ ನನ್ನ ಫ್ರೆಂಡ್ ಸುಪ್ರಿಯಾ ನೋಡ್ರಿ. ಈಕಿ ಸ್ಕೂಲ್ ಫ್ರೆಂಡ್. ಆ್ಯಕ್ಚುಲಿ ಇವರಿಬ್ರು ನನಗೆ ಕ್ಲೋಸ್ ಫ್ರೆಂಡ್ಸ್ ಇಬ್ರು. ಈಕಿ ಸುಪ್ರಿ ಅವರ ಮಗ ಇವ. ಕ್ಯೂಟ್ ಬಾಯ್, ಸೈಲೆಂಟ್, ಒಟ್ಟ ಉಡಾಳಿಲ್ಲ ಅವ. ಈಕಿನ ಉಡಾಳಿ ಬರೀ ಚಿನಿ. ಇವಾಗ ನಾವು ಪಲಾವ್ ಮಾಡಾಕತ್ತೀವಿ ನೋಡ್ರಿ. 3 ಜನ ಸೇರಿ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಇಲ್ಲಿ ಫ್ಲವರ್ ಎಲ್ಲ ಫ್ರೆಂಡ್ ಹೆಚ್ಚಿಟ್ಟಾಳ. ಇವಾಗ ಈ ಕುಕ್ಕರ್ನಾಗ ಪಲಾವ್ ಮಾಡ್ತೀವಿ. ಇತ್ತಾಗ ಒಂಚೂರು ಆಲೂ ಪರೋಟ ಮಾಡಿದ್ರೆ ಆತಂತ ಅನ್ಕೊಂಡಿನಿ. ಆಲೂ ಪರೋಟ ತಿನ್ನಂಗಾಗೈತಿ. ಆಲೂ ಪರೋಟ ಮಾಡ್ತೀವಿ. ಇವತ್ತು ಮಧ್ಯಾಹ್ನ ಲಂಚ್ ಆಲೂ ಪರೋಟ ಮತ್ತು ಪಲಾವ್ ಮಾಡತ್ತೀವಿ ನೋಡ್ರಿ. ಸ್ವಲ್ಪ ಕ್ವಾಲಿಟಿ ಟೈಮ ಸ್ಪೆಂಡ್ ಮಾಡ್ತೀವಿ ನಾನು ನನ್ನ ಫ್ರೆಂಡ್ಸ. ಅದಿದ್ದು ಬಾಲ್ಯದ ನೆನಪುಗಳು ಅನ್ನೋದು. 10th ಇದ್ದಾಗನ ಜಾಸ್ತಿ ಮೆಮೊರೀಸ್ ಅದಾವ. ಸದ್ಯಕ್ಕೆ ಅವನ್ನೆಲ್ಲ ರೀಕಾಲ್ ಮಾಡ್ಕೊಂತನ ಟೈಮ್ ಸ್ಪೆಂಡ್ ಮಾಡ್ತೀವಿ. ಫೈನ್, ನಮಗೆ ಗಮ್ಮತ್ತು. ಆಮೇಲೆ ಸಿಗ್ತೀನಿ. ಆಲೂ ಪರೋಟ ಮಾಡಕತ್ತೀವಿ ನೋಡ್ರಿ. ಮಸ್ತ್ ಮಸಾಲೆ ರೆಡಿ ಐತಿ, ತೋರ್ಸಕ್ತೀವಿ. ಮಸ್ತ್ ಕಲರ್ ಅಂತೂ ಮಸ್ತ್ ಐತಿ. ಪಲಾವ್ನು ರೆಡಿ ಆತ. ಆಫ್ ಮಾಡಿವಿ. ಈಗ ಬಿಸಿ ಬಿಸಿ ಆಲೂ ಪರೋಟ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತೀವಿ. ನಾವು ರೆಡಿ ಆಗೈತೆ ನೋಡ್ರಿ. ಇತ್ತಾಗ ಆಲೂ ಪರೋಟನೂ ರೆಡಿ ಆಗ್ಯಾವ. ಮಸ್ತ್ ಆಗ್ಯಾವ ಆಲೂ ಪರೋಟ ಅಂತೂ. ಕಲರ್ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಬಂದಾವ. ಓಪನ್ ಮಾಡಿ. ವಾವ್, ನೋಡ್ತಿರ್ಬೋದು ನೀವು. ಅಗಳ ಎಷ್ಟು ಚಂದ ಕಾಣತೈತಿ ಪಲಾವ್ ಅಂತಂದು. ಟೇಸ್ಟೂ ಅಷ್ಟ ಮಸ್ತ್ ಆಗೈತಿ. ಎಸ್, ಪರೋಟ ನೋಡ್ರಿಲೆ ಎಷ್ಟು ಸಾಫ್ಟ್, ಎಷ್ಟು ಮಸ್ತ್ ಬಂದಾವ ಅಂತಂದು. ಅದ್ರ ಜೊತೆಗೆ ಉಪ್ಪಿನಕಾಯಿ ಮತ್ತು ಮೊಸರು ಹಚ್ಕೊಂಡು ತಿನ್ನತ್ತೀವಿ. ತಿನ್ರಿ ಗಾಯ್ಸ್, ಹೇಳ್ರಿ ಹೆಂಗಾಗೈತೆ ಅಂತ. ಏನು ಒಬ್ಬರೇ ಏನು ಮಾಡಿಲ್ಲ, ಎಲ್ಲರೂ ಕೂಡೇ ಮಾಡೀವಿ. ಅದು ಹೆಂಗಾದ್ರೂ ಚಲೋ ಆಗೈತೆ ಅಂತ ಅನ್ನಬೇಕು. ಚಲೋ ಆಗೈತೆ. ಓಕೆಪ್ಪ, ಬ್ಯಾಟಿಂಗ್. ಚಿನ್ನಿ ಹೆಂಗಾಗೈತಮ್ಮ? ಸೂಪರ. ನೀನನ್ನು ವಾಟ್ರ್ ನೋಡ್ರಿ ಅವ್ರ ಮನೆಗೆ. ಇಷ್ಟೊತ್ತನ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 3-4 ತಾಸು ಅದು ಇದೆಲ್ಲ ಮಾತಾಡಿದ್ವಿ. ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ. ಏನು ಬೇಡ, ಎಲ್ಲ ಫೋನ್ ಸೈಡ್ಗಿಟ್ಟು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓಕೆಪ್ಪ, ಬಾಯ್ ಗಾಯ್ಸ್, ಮತ್ತೆ ಸಿಗೋಣ. ಬಾಯ್ ಗುಂಡು. ಬರ್ತೀನಿ ನೆಕ್ಸ್ಟ್ ಸಂಡೇ ಸ್ಯಾಟರ್ಡೆ. ಎಸ್, ಸಂಡೇ ಡೌಟ್ ನೋಡೋಣ, ಹೊರಗೆ ಹೋಗೋದಿರ್ತೈತಿ. ಓಕೆ ಬಾಯ್ ಗೈಸ್. ಮತ್ತೆ ಬರ್ರಿ. ಬರ್ತೀನಿ. ಬಾಯ್. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನಪ್ಪ ಅಂತಂದ್ರೆ ನನ್ನ ಫ್ರೆಂಡ್ಸ್ ಮನೆಗೆ ಹೋದ್ರೆ ಆ್ಯಕ್ಚುಲಿ ಅವ್ರು ಹೋದ ಕೂಡಲೇ ಒಂಚೂರು ರೆಸ್ಟ್ ಮಾಡಿದೆ ನಾನು. ಯಾಕೆ ಬೇಸರ ಅನಿಸ್ಬಿಟ್ಟಿತ್ತು. ಆಮೇಲೆ ಅಮ್ಮಗ ಒಂಚೂರು ಮತ್ತೆ ಜ್ವರ ಬರಾಕತ್ತಾವು. ಅಂದ್ರೆ ಬಿಟ್ಟು ಜ್ವರ ಬರಾಕತ್ತಾವು. ಅದ್ರ ಸಲುವಾಗಿನ ದಿನ ಸ್ವಲ್ಪ ಮಕ್ಕೊಂಬಿಟ್ಟಿದ್ದೆ ನಾನು. ಔಷಧಿ ಬೆಳಗ್ಗಿಂದನೇ ಹಾಕಿನಿ. ಹೆಂಗೆ ಕೊಟ್ರೆ ಡಾಕ್ಟರ್ ಅದೇ ಥರನ ಎಲ್ಲ ಔಷಧಿ ಹಾಕಿನಿ. ಆದರೂ ಇವತ್ತು ಈವ್ನಿಂಗ್ ಜ್ವರ ಬಂದು ಹೊಳ್ಳೆ ಮತ್ತು ಅಕ್ಕಿ ಜೊತೆ ಎಷ್ಟೋ ತನಕ ಕುಂತೆ. ಇವಾಗ ಟೈಮ್ 8 ಗಂಟೆ ಆಗೈತಿ. ಇವಾಗ ಒಂಚೂರು ಅಡ್ಗೆ ಮಾಡಿ ಕೊಡ್ತೀನಿ. ಪಲಾವ್ ಆ್ಯಕ್ಚುಲಿ ಐತಿ,
ನನ್ನ ಹಸ್ಬೆಂಡ್ ತಿನ್ನಂಗಿಲ್ಲ, ಅದ್ರ ಸಲುವಾಗಿ ಅವ್ರಿಗೊಂಚೂರು ಸಪ್ರೇಟಾಗಿ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಒಂದು 2-3 ರೊಟ್ಟಿ ಮಾಡಿ ಆಮೇಲೆ ಒಂಚೂರು ರೈಸ್ ಮಾಡ್ತೀನಿ. ವೈಟ್ ರೈಸ್ ಮಾಡಿದ್ದೆ ಅಂದರೆ ಅವರು ಊಟ ಮಾಡ್ಕೊತಾರೆ. ನಾನು ಆ್ಯಕ್ಚುಲಿ ನನಗೆ ಹಸಿವಿಲ್ಲ. ರೊಟ್ಟಿ ಮಾಡಕ್ಕೆ ನೋಡ್ರಿ, ತಪ್ಪಲ ಪಲ್ಯ ಮಾಡಿಬಿಡ್ತೀನಿ. ಇಲ್ಲಿ ತೊಳೆದಿಟ್ಟಿವಿ, ಇಷ್ಟು ಸಾಕು. ತಪ್ಪಲೆ ಇದು ಇಷ್ಟು ಮಾಡಿದ್ರೂ ಇಷ್ಟ ಆಗ್ಬಿಡ್ತಿದ್ದೆ. ಅದಕ್ಕೆ ಸಾಕು, ಇಷ್ಟ ರಾತ್ರಿಗೆ ಏನು ಎಷ್ಟು ಬೇಕಷ್ಟ. ಆ್ಯಕ್ಚುಲಿ ರಾತ್ರಿ ನಾನು ಊಟ ಮಾಡಂಗಿಲ್ಲ, ನನ್ನ ಹಸ್ಬೆಂಡ್ ಅಷ್ಟೇ ಊಟ ಮಾಡ್ತಾರೆ. ಮಮ್ಮಿಯರು ಬರ್ತೀನಿ ಅಂದಾರ. ಈಗ ಅವ್ರಿಗೂ ಒಂದು ಸ್ವಲ್ಪ ಪಲಾವ್ನೂ ಐತಿ. ಆಲೂ ಪರೋಟ ಏನು ಮಾಡಿದ್ದೆ ಅಲ್ಲಿ ಮಧ್ಯಾಹ್ನ, ಅದ್ರದ್ದು ಒಂದು ಸ್ವಲ್ಪ ಫ್ರಿಜ್ನಾಗ ತೆಗೆದಿರ್ತೀನಿ. ಆಲೂ ಸ್ಟಫಿಂಗ್ ಎಲ್ಲ ಅವ್ರು ಬರಲಿ, ಬಂದ ಕೂಡಲೇ ಬಿಸಿ ಬಿಸಿ ಆಲೂ ಪರೋಟ ಅದು ಮಾಡಿಕೊಟ್ಬಿಡ್ತೀನಿ. ಸದ್ಯಕ್ಕೆ ನಾನು ರೊಟ್ಟಿ ಮಾಡ್ತೀನಿ ನನ್ನ ಮನೆಯವರಿಗೆ. ಅವರು ಆಲೂ ಪರೋಟ ತಿನ್ನಂಗಿಲ್ಲ, ಅದ್ರ ಸಲುವಾಗಿ. ಇವಾಗ ಸೊಪ್ಪಿನ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ನಾನು ಇದೊಂದು ರೆಸಿಪಿ ತೋರಿಸ್ಬಿಡ್ತೀನಿ. ರೆಸಿಪಿ ಅಂತೂ ಶಾರ್ಟ್ ವಿಡಿಯೋದಾಗ ಹಾಕಿರ್ತೀನಿ ಯಾವಾಗಲೂ. ಇದೊಂದು ಸೊಪ್ಪಿನ ಪಲ್ಯ ಇದ್ರಾಗ ತೋರಿಸ್ಬೇಕಂತಂದು ಅನ್ಕೊಂಡು ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಇದ್ರ ಬೆನಿಫಿಟ್ ಹೇಳ್ತೀನಿ. ಇದ್ರಾಗ ಐರನ್ ಆಗಲಿ ಎಲ್ಲ ಹೆಲ್ತ್ ಬೆನಿಫಿಟ್ಟು ಆಯ್ತು. ಇದ್ರಾಗ ಡಯಟ್ ಮಾಡೋರಿಗೆ ಆಗಲಿ, ಆಮೇಲೆ ಏನಾರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಆಗಿ ಸರಿಯಾಗಿಲ್ಲತ್ತಲ್ಲ, ಈವ್ನಿಂಗ್ ಟೈಮಿಗೆ ಇದು ಪಲ್ಯ ಮಾಡಿ ಕೊಟ್ರೆ ಮಸ್ತ್. ಒಂದು ರೊಟ್ಟಿ ತಿನ್ನೋರು 2-3 ರೊಟ್ಟಿ ತಿಂತಾರ, ಅಷ್ಟು ಮಸ್ತ್ ಆಗುತ್ತೆ ಸೊಪ್ಪಿನ ಪಲ್ಯ ಅಂತೂ. ಆಲ್ಮೋಸ್ಟ್ ಎಲ್ಲರೂ ತಿಂತಾರ. ಅದ್ರಾಗೂ ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಸೊಪ್ಪಿನ ಪಲ್ಯ. ನಮ್ಮ ಊರಾಗ ಹೊಲದಾಗನ ಹಾಕ್ಯಾರ, ಕೊಟ್ಟು ಕಳ್ಸಿದ್ರೆ ಅದನ್ನ ಫ್ರೆಶ್ ಆಯ್ತು ನೋಡ್ರಿ. ಸೊಪ್ಪು ಅಂತೂ ನೋಡ್ತಿರ್ಬೋದು, ಫುಲ್ ನೀಟಾಗಿ ತೊಳೆದಾರ ನಮ್ಮ ಮನೆಯರ. ಮಣ್ಣೆಲ್ಲ ಹೋಗೈತೆ ನೋಡ್ರಿ. ಇವಾಗ ಪಲ್ಯ ತಾಳಿಸ್ತೀನಿ. ಭಾಳ ಏನಿಲ್ಲ, ಅಗದಿ ಸಿಂಪಲ್ ಈ ಪಲ್ಯ ಮಾಡೋದು. ತೋರಿಸ್ತೀನಿ ಬರ್ರಿ. ಹಂಗೆ ಒಂದ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬೇಕು ನೋಡ್ರಿ, ಭಾಳ ಹಾಕಂಗಿಲ್ಲ. ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ, ಭಾಳ ಅಲ್ಲ, ಸ್ವಲ್ಪ ಡೈಜೆಷನಿಗೆ ಚಲೋ ಅಂತಂದ. ಆಮೇಲೆ ಒಂದ ಬೆಳ್ಳುಳ್ಳಿ, ಅಗದಿ ಒಂದ ಬೆಳ್ಳುಳ್ಳಿನ ಹಾಕೊಳಕತ್ತೀನಿ. ಸ್ಟೀಲ್ ಪಾತ್ರೆ ಎಲ್ಲ ಲಘು ಕಾದು ಬಿಡ್ತೈತಿ, ಆದ್ರೆ ಸ್ವಲ್ಪ ಫುಲ್ ಸಿಮ್ನಾಗ ಇಟ್ಕೊಂಡು ಮಸ್ತ್ ಕಾದೈತಿ. ನೋಡ್ರಿ, ಬೆಳ್ಳುಳ್ಳಿ ಒಂಚೂರು ಕೆಂಪಾದವು. ಈಗ ಸೊಪ್ಪು ಹಾಕೊಳಕತ್ತೀನಿ. ಕರಿಗೆ ನೋಡ್ರಿ, ಒಂದು ಅಬ್ರಿ ಫುಲ್ ಇಷ್ಟಿದೆ ಸೊಪ್ಪು. ಕರಿಗೆ ಏಟ್ ಆಗ್ತಿದೆ. ನನಗೂ ಭಾಳ ಇಷ್ಟ ಇದೆ. ಈಗ ಅಮ್ಮಗೂ ಸ್ಟಾರ್ಟ್ ಮಾಡೀವಿ ನಾವು ತಿನ್ಸಾಕ. ಎಲ್ಲ ಸಾಲಿಡ್ ಫುಡ್ನು ತಿಂತಾಳೆ. ಎಲ್ಲಾನು ಖಾರ ಕಮ್ಮಿ ಹಾಕಿ ಮಾಡ್ತೀವಲ್ಲ, ಅಕ್ಕಿಗೂ ಖಾರ, ಉಪ್ಪು, ಸಕ್ಕರೆ ಎಲ್ಲ ಕಮ್ಮಿ ಹಾಕಿನ ಮಾಡ್ತೀನಿ ನಾನು. ಸಕ್ಕರೆ ಅಂತೂ ಅಡುಗೆಗೆ ಯೂಸ್ ಮಾಡೋದಿಲ್ಲ, ಬೆಲ್ಲನೇ ಯೂಸ್ ಮಾಡ್ತೀನಿ. ಅಕ್ಕಿಗೂ ಸ್ಟಾರ್ಟ್ ಮಾಡೀವಿ ತಿನ್ಸಾಕ. ಈಗ 2.5 ವರ್ಷಕ್ಕಿಗೆ ಎಲ್ಲ ಸಾಲಿಡ್ ಫುಡ್ಡನ್ನು ತಿಂತಾಳೆ, ಇಲ್ಲ ಅನ್ನಂಗಿಲ್ಲ. ಹಂಗೆ ಸೊಪ್ಪು ತಿನ್ನಿಸ್ತೀವಿ, ಎಲ್ಲ ಹೆಲ್ದಿ ಫುಡ್ನ ತಿನ್ನಿಸ್ತೀವಿ ಅಕ್ಕಿಗೆ. ವೆಜಿಟೇಬಲ್ಸ್ ಆಗಲಿ ಏನಾದ್ರು ನನ್ನ ಹಸ್ಬೆಂಡಿಗೂ ಭಾಳ ಇಷ್ಟ ಇದೆ, ನನಗೂ ಇಷ್ಟ. ಹಂಗೆ ನಿಮ್ಗೆ ಯಾರಿಗೆ ಇಷ್ಟ ಅಂತಂದ್ರೆ ಕಮೆಂಟ್ ಮೂಲಕ ಹೇಳಿ ನನಗೆ. ಮಸ್ತ್ ಫ್ರೈ ಆಯ್ತು ನೋಡ್ರಿ. ಇವಾಗ ಒಂಚೂರು ಸಾಲ್ಟ್ ಹಾಕೊಂಡ್ಬಿಡ್ತೀನಿ ನಾನು. ಬರೀ ಸಾಲ್ಟ್ ಅಷ್ಟೇ, ಬೇರೆ ಏನು ಹಾಕೋದಿಲ್ಲ ಇದಕ್ಕೆ. ಖಾರ, ಎಕ್ಸ್ಟ್ರಾ ಮಸಾಲ ಏನೂ ಹಾಕೋದಿಲ್ಲ, ಮುಗೀತು. ಇಷ್ಟ ಪಲ್ಯ. ಆಮೇಲೆ ಅರಿಶಿನ ಹಾಕ್ತಾರೆ ಕೆಲವೊಬ್ರು, ಆಮೇಲೆ ಖಾರ ಹಾಕ್ತಾರ, ಒಣ ಖಾರ ಹಾಕ್ತಾರ, ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ತಾರ. ನನಗೆ ಅದೆಲ್ಲ ಸೇರೋದಿಲ್ಲ. ಆಮೇಲೆ ನನ್ನ ಹಸ್ಬೆಂಡಿಗೂ ಇಷ್ಟ ಮಾಡ್ಕೊಡ್ತೀನಿ, ಬೇರೆ ಏನು ಹಾಕೋದಿಲ್ಲ. ಆಯ್ತು ನೋಡ್ರಿ ಪಲ್ಯ. ಒಂದು ಬೌಲ್ ಫಿಕ್ಸ್ ಮಾಡ್ಕೊಳ್ತೇನೆ. ಬೌಲ್
ಆಯ್ತು ನೋಡ್ರಿ, ಪಲ್ಯ ಸೊಪ್ಪಿನ ಪಲ್ಯ ರೆಡಿ ಆಯ್ತು. ಇವಾಗ ರೊಟ್ಟಿ ಹಿಟ್ಟು ನಾನು ಇಟ್ಕೊಂಡಿನಿ. ಇವಾಗ ಒಂದು 2-3 ರೊಟ್ಟಿ ಮಾಡಿ ಕೊಟ್ಬಿಡ್ತೀನಿ, ಅವ್ರು ಊಟ ಮಾಡ್ಕೊತಾರೆ. ಟೈಮ್ ಆಲ್ರೆಡಿ 8:15 ಆಗೈತಿ. ಹಸ್ಬೆಂಡಿಗೆ ತಾಟ್ ಹಚ್ಕೊಟ್ಟೆ ನೋಡ್ರಿ. ಈಗ ಸೊಪ್ಪಿನ ಪಲ್ಯ ಬಾಜುಕ್ಕೆ ಸಲಾಡ್ ಇಟ್ಕೊಂಡು ಊಟ ಮಾಡತ್ತಾರ. ಆ್ಯಕ್ಚುಲಿ ನನಗಂತೂ ಹೊಟ್ಟೆ ಹಸಿವಿಲ್ಲ, ನಾನು ಫ್ರೂಟ್ಸ್ ಏನಾರ ತಿನ್ಕೊಂಡು ಕೈ ಬಿಡ್ತೀನಿ. ಪಾಪು ಬಾ ಲಘು, ಅವೇದಕ್ಕ ಇಲ್ಲಿ ಮಮ್ಮ ಮಾಡ್ಬಾ. ಬಾ ಬಾ ಬಾ. ದೃಷ್ಟಿ ತೆಗಿತೀನಿ ನೋಡ್ರಿ. ಅಂದ್ರ ಊಟ ಮಾಡೋದು ಕಣ್ಣು ಬಿದ್ರ ಆಮೇಲೆ ದೃಷ್ಟಿ ಆದ್ರ ಏನೋ ಚಂದಾಗ ಊಟ ಮಾಡೋರಪ್ಪ ಅಂದಾಗ ಈ ತರ ಯಾವಾಗ್ಲೂ ನಾ ಮಾಡ್ತೀನಿ. ಈ ತರನು ಕಾಲ್ದೊಳಿ ತಕ್ಕೊಂತಾನೆ ಬಂದೀನಿ. ಹೆಂಗ್ ತೆಗಿಯೋದಂತಂದು ಹೇಳ್ಕೊಡ್ತೀನಿ ಇವತ್ತ. ಆಕಿ ಏನೇನ್ ತಿಂತಾಳಲ್ಲ ಅದೆಲ್ಲ ಚೂರ್ 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 ಹಾಕ್ಬೇಕು. ಒಂದ್ ಸ್ವಲ್ಪ ಉಪ್ಪು ಸಕ್ರಿ ಏನ್ ತಿಂತಾಳಲ್ಲ ಪ್ರತಿಯೊಂದನ್ನು ಇಟ್ಟಿಗೆ ಹಾಕಿ ದೃಷ್ಟಿ ತೆಗಿಯೋದು ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರ್ತದೆ ನಾ ಹೆಂಗ್ ತೆಗಿತೀನಿ ಅಂತಂದ್ರೆ ತೋರ್ಸಕತ್ತೀನಿ. ಎಷ್ಟು ತೆಗಿನ ಪಪ್ಪುಗೆ ಬಾ. ಇವಾಗ ಒಂದು ಚರಿಗೆ ತಗೊಂಡಿನಿ, ಒಂದು ಪೇಪರ್ ತಗೊಂಡಿ ನೋಡ್ರಿ. ಇದಕ್ಕ ಕಾಲ್ಧೂಳಿ ತೆಗಿಯೋದು ಅಂತಾರ, ದೃಷ್ಟಿ ತೆಗಿಯೋದು ಅನ್ನಂಗಿಲ್ಲ, ಕಾಲ್ಧೂಳಿ ತೆಗಿಯೋದು ಅಂತಾರ. ಈ ಪೇಪರಿಗೆ ಮಾಡಿ ನೋಡ್ತಿರ್ಬೋದು ದೃಷ್ಟಿ ಎಷ್ಟಾಗೈತಿ ಅಂತಂದು. ನೀರೆಲ್ಲ ಹೀರ್ಕೊಂಡ್ಬಿಡ್ತೈತಿ ಚರ್ಗಿ ಹಿಂಗೇನ್ ಹಾಕಿದ ಕೂಡಲೇನ. ಹೆಂಗ್ ಮಾಡೋದು ನಾನು ತೋರ್ಸಕ್ಕೆ. ಹೆಂಗ್ ಮಾಡೋದಮ್ಮ? ಇವಾಗ ದೃಷ್ಟಿ ಒಂದು ತೆಗೆದ್ಬಿಡ್ತೀನಿ, ಅಂದ್ರೆ ಕಾಳು ಹಾಕ್ಬಿಡ್ತೀನಿ. ಮಾತಾಡ್ಲಾರ್ದಂಗ ಕರೆಕಾಳ ಅಂದ್ರೆ ಸಾಸಿವೆ, ಉಪ್ಪು, ಆಮೇಲೆ ಮೆಣಸಿನ್ಕಾಯಿ 3 ತರ ಪದಾರ್ಥಗಳನ್ನ ತಗೊಂಡು ಮಾತಾಡ್ಲಾರ್ದಂಗನ 3 ಸಲ ಹಿಂಗೆ ಹಾಕೊಂಡು ಎಳೆದು ನಾ ಸದ್ಯಕ್ಕಂತೂ ಗ್ಯಾಸ್ ಮೇಲೆ ಮಾಡತ್ತೀನಿ. ಆಲ್ಮೋಸ್ಟ್ ಎಲ್ಲ ಒಲಿ ಒಳಗನ ಹಾಕ್ತಾರ. ಒಲಿ ಒಳಗೆ ಕೆಂಡಿರ್ತೈತಲ್ಲ ಅದ್ರೊಳಗ ಹಿಂಗೆ ಎಳೆದು ಹಾಕ್ಬಿಡ್ತಾರ. ಇವಾಗ ನಾನು ಒಂದ್ ಬಾಳ್ಗೆ ಇಟ್ಕೊಂಡೇನಿ, ಇದ್ರೊಳಗ ಹಿಂಗ ಎಳೆದು ಹಾಕ್ತೀನಿ.
ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೋಡ್ರಿ ಎಷ್ಟು ನೀಟಾಗೈತೆ, ಎಷ್ಟು ಮನ್ಸಿಗೆ ಸಮಾಧಾನ ಆಗುತ್ತೆ ಹಿಂಗಿದ್ರೆ. ಎಲ್ಲ ಸಿಂಕ್ ಏರಿಯಾನು ಎಷ್ಟು ನೀಟಾಗಿ ಅಮ್ಮ ಹೆಲ್ಪ್ ಮಾಡಿದ್ರು, ಅಮ್ಮ ಬಂದಾರಲ್ಲ ಎಲ್ಲ ನೀಟಾಗಿ ಸೆಟಪ್ ಮಾಡಿದ್ವಿ. ಒಳ್ಳೆ ಅಮ್ಮ ಬಂದಾರ ನೋಡ್ರಿ. ಅಮ್ಮ ಹಾಯ್ ಮಾಡು. ಇವತ್ತ ಇಲ್ಲೇ ಇರ್ತಾರ ಅಮ್ಮ. ಏ ಚಿನ್ನಿ, ಓಯ್ ಹಾಯ್ ಮಾಡು. ಹಾಯ್ ಮಾಡು ಚಿನ್ನಿಮ್ಮ, ನೋಡಿಲ್ಲ. ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್. ಇಲ್ಲಿ 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 ವಿಡಿಯೋ ಕೇಳು. ಗುಡ್ ನೈಟ್ ಅನ್ನ, ಗುಡ್ ನೈಟ್ ಅನ್ನ. ಅಪ್ಪಾಜಿ ಬಂದಾರ ನೋಡ್ರಿ. ಹಾಯ್ ಮಾಡ್ರಿಪ್ಪ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ.